ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಈ ಬ್ಲಾಗ್ನಲ್ಲಿ ನಾನು ನಿಮಗೆ 2025ರಲ್ಲಿ ಮಹಾಲಯ ಅಮಾವಾಸ್ಯೆಯನ್ನು ಯಾವ ರೀತಿ ಆಚರಿಸಬೇಕು ಮತ್ತು ಅದರ ಮಹತ್ವ, ಹಿಂದಿರುವ ಪುರಾಣದ ಕತೆ, ದಿನಾಂಕ, ಸಮಯ, ಪೂಜೆಯ ವಿಧಾನ ಎಲ್ಲವನ್ನು ತಿಳಿಸ್ಕೊಡ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಮಹಾಲಯ ಅಮಾವಾಸ್ಯೆ ಅಂದ್ರೇನು, ಅದರ ಮಹತ್ವ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ನೋಡಿ. ಮಹಾಲಯ ಪಕ್ಷ ಎಂದು ಕರೆಯಲ್ಪಡುವ 15 ದಿನಗಳ ಅವಧಿಯ ಕೊನೆಯ ದಿನದಂದು ಆಚರಿಸುತ್ತದೆ. ಇನ್ನು ಈ ಮಹಾಲಯ ಅಮಾವಾಸ್ಯೆಯನ್ನು ನಾವು ಅಶ್ವಿನಿ ಮಾಸದಲ್ಲಿ ಆಚರಿಸ್ತೇವೆ. ನಮ್ಮ ಪೂರ್ವಕರನ್ನು ಅಥವಾ ಹಿರಿಯರನ್ನು ನೆನೆದು ಮಾಡುವ ಪೂಜೆಯನ್ನು ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಪಿತೃಪಕ್ಷ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಈ ಮಹಾಲಯ ಅಮಾವಾಸ್ಯೆಯ ದಿನ ನಮ್ಮ ಹಿರಿಯರು ಅಂದರೆ ಸತ್ತು ಹೋಗಿರುವ ಆತ್ಮಗಳಿಗೆ ತರ್ಪಣವನ್ನು ಅರ್ಪಿಸುವ ಬಹಳ ಶುಭ ಮತ್ತು ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಈ ಪಕ್ಷದ 14 ದಿನಗಳಲ್ಲಿ ಯಾವುದಾದರೂ ಒಂದು ಅಥವಾ ಎಲ್ಲ ದಿನಗಳಲ್ಲಿ ನೀವು ತರ್ಪಣವನ್ನು ಅರ್ಪಿಸುವುದು ತಪ್ಪಿಸಿಕೊಂಡರೆ ಮಹಾಲಯ ಅಮಾವಾಸ್ಯೆಯಂದು ನೀವು ಅವರನ್ನು ಸಂತೃಪ್ತನಾಗಿ ಮಾಡಬಹುದು. ಇನ್ನು ಇದನ್ನು ಹೇಗೆ ಆಚರಿಸಬೇಕು? ಮನೆಯಲ್ಲೇ ಆದರೆ ಅವರ ಫೋಟೋಗಳನ್ನು ಇಟ್ಟು ಮತ್ತು ಅವರಿಗೆ ಸಲ್ಲಿಸಬೇಕಾಗಿರುವ ಬಟ್ಟೆಗಳನ್ನು ಇಟ್ಟು ಪೂಜೆಯನ್ನು ಸರಳವಾಗಿ ಮಾಡಬಹುದು. ಕೆಲವರ ಸಂಸ್ಕೃತಿಯ ಪ್ರಕಾರ ಪೂರ್ವಜರಿಗೆ ತರ್ಪಣ ಬಿಡಲು ದೇವಸ್ಥಾನಕ್ಕೆ ತೆರಳುತ್ತಾರೆ. ಎಳ್ಳು ಬೆರೆಸಿದ ಅಕ್ಕಿ ಉಂಡೆಯನ್ನು ಕಾಗೆಗಳು ಮತ್ತು ಪ್ರಾಣಿಗಳಿಗೆ ಅರ್ಪಿಸಲಾಗುತ್ತದೆ. ಇದನ್ನು ಪಿಂಡದಾನ ಎಂದು ಕರೆಯಲಾಗುತ್ತದೆ. ಈ ಮಹಾಲಯ ಅಮಾವಾಸ್ಯೆ ಯಾವತ್ತು ಎಂಬುದನ್ನು ತಿಳಿಸ್ಕೊಡ್ತೇನೆ. ಇನ್ನು ಈ ಮಹಾಲಯ ಅಮಾವಾಸ್ಯೆ 2025ನೇ ಸೆಪ್ಟೆಂಬರ್ 21 ಭಾನುವಾರ ಬಂದಿದೆ. ಅಮಾವಾಸ್ಯೆ ತಿಥಿ 12:17 ಶುರುವಾಗುತ್ತದೆ. ಅದು 21 ಭಾನುವಾರದಂದು ಮತ್ತು ಮುಕ್ತಾಯವಾಗುವುದು ಸೆಪ್ಟೆಂಬರ್ 22 ಬೆಳಗ್ಗೆ 1:23 ಮುಕ್ತಾಯವಾಗುತ್ತದೆ. ಎಂದು ನೀವು ಸರಳವಾಗಿ ಮನೆಯಲ್ಲೇ ಪೂಜೆಯನ್ನು ಮಾಡ್ಬೋದು. ಇನ್ನು ಯಾವ ಮುಹೂರ್ತದಲ್ಲಿ ಮಾಡಬೇಕು ಅಂದರೆ ಅದೇ ಸೆಪ್ಟೆಂಬರ್ 21 11:55 ಕುಟುಂಬ ಮುಹೂರ್ತ ಇದೆ ಮತ್ತು ರೋಹಿಣ ಮುಹೂರ್ತ 12:43 ಇದೆ. ಅಪಲಗ್ನ ಕಾಲ 1:45 ಬಂದಿದೆ. ಮುಹೂರ್ತದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ವರ್ಷಕ್ಕೊಮ್ಮೆ ಈ ಪೂಜೆ ಮಾಡುವುದರಿಂದ ನಿಮ್ಮ ಪೂರ್ವಜರಿಗೆ ಆತ್ಮಗಳಿಗೆ ಮೋಕ್ಷವನ್ನು ಕೊಡುವಂತಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ಹಣಕಾಸಿನ ತೊಂದರೆ, ಆರೋಗ್ಯದ ತೊಂದರೆ, ಸಂಬಂಧ ಮತ್ತು ವೃತ್ತಿಗಳಲ್ಲಿರುವ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತದೆ. ಇನ್ನು ಹಿರಿಯರು ನಮಗೆ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡುತ್ತಾರೆ. ಪೂರ್ವಜರ ಕೆಟ್ಟ ಕರ್ಮಗಳು ತೆಗೆದುಹಾಕಿ ಮತ್ತು ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿ ಮಾಡೋದಕ್ಕೆ ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಮಹಾಲಯ ಅಮಾವಾಸ್ಯೆಯ ಇಂದಿನ ಪುರಾಣದ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಮಹಾಭಾರತದ ಪ್ರಕಾರ ಕರ್ಣನು ಮರಣ ಹೊಂದಿದಾಗ ಆತನ ಆತ್ಮವು ಸ್ವರ್ಗವನ್ನು ತಲುಪಿದಾಗ ಅವನಿಗೆ ಆಹಾರವಾಗಿ ಚಿನ್ನ ಮತ್ತು ಆಭರಣವನ್ನು ನೀಡಲಾಗುತ್ತದೆ. ಅದನ್ನು ಗೊಂದಲಗೊಳಗಾದವನು ಮತ್ತು ಯಮನನ್ನು ತನ್ನ ದುಃಖದ ಹಿಂದಿನ ಕಾರಣವನ್ನು ಕೇಳಿದನು. ಕರ್ಣನು ದಾನ ಧರ್ಮಗಳಲ್ಲಿ ತುಂಬಾ ಶ್ರೇಷ್ಠವಾಗಿದ್ದವ. ಕರ್ಣನ ಬಳಿ ಏನು ಕೇಳಿದರೂ ಇಲ್ಲ ಎನ್ನದೆ ದಾನ ಮಾಡುತ್ತಿದ್ದ ಕರ್ಣನಿಗೆ ಸ್ವರ್ಗದಲ್ಲಿ ತಿನ್ನಲು ಆಹಾರ ಇಲ್ಲದೆ ದುಃಖಿತನಾಗಿದ್ದಾಗ ಯಮನು ಈ ಮಾತುಗಳನ್ನು ಹೇಳುತ್ತಾನೆ. ಕರ್ಣ, ನೀನು ಅಗಲಿದ ಪೂಜ್ಯರಿಗೆ ಎಂದಿಗೂ ಆಹಾರ ನೀಡಿಲ್ಲ ಎಂದು ಯಮ ಉತ್ತರಿಸಿದನು. ಕರ್ಣನಿಗೆ ತನ್ನ ಪೂರ್ವಜರು ಯಾರೆಂದು ಸಾಯುವವರೆಗೂ ತಿಳಿಯದಿರಲಿಲ್ಲ. ಅವನು ಅವರಿಗೆ ತರ್ಪಣವನ್ನು ನೀಡಲು ಸಾಧ್ಯವಾಗಲಿಲ್ಲ. ನಂತರ ಯಮನು ಕರ್ಣನನ್ನು 15 ದಿನಗಳ ಅವಧಿಗೆ ಭೂಮಿಗೆ ಹಿಂದಿರುಗಲು ಅನುಮತಿಸಿದನು. ಆದ್ದರಿಂದ ಅವನು ತನ್ನ ಪೂರ್ವಜರನ್ನು ಸಮಾಧಾನಪಡಿಸಲು ಆಹಾರ ಮತ್ತು ನೀರನ್ನು ನೀಡಬಹುದು. ಹೀಗೆ ಕರ್ಣನು ಪೂರ್ವಜರ ಆಚರಣೆಯನ್ನು ಮಾಡಿ ಸ್ವರ್ಗಕ್ಕೆ ಹೋದನು. ಪೂರ್ವಜರ ಪೂಜೆ ಮಾಡದೆ ಕರ್ಣನನ್ನು ಬಿಡಲಿಲ್ಲ. ಇನ್ನು ನಮ್ಮಂಥ ಮನುಷ್ಯನನ್ನು ಬಿಡುತ್ತದೆಯಾ? ಇನ್ನು ಈ ಮಹಾಲಯ ಅಮಾವಾಸ್ಯೆಯ ದಿನ ನಮ್ಮ ಪೂರ್ವಜರನ್ನು ಪೂಜಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡುವುದು. ನಮ್ಮ ಹಿಂದೂಗಳ ಪ್ರಕಾರ ಈ ಪೂಜೆಯನ್ನು ಹಿರಿಯರಿಗೆ ಸಮರ್ಪಿಸಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೂರ್ವಜರು ಯಾವುದೇ ತಪ್ಪುಗಳನ್ನು ಮಾಡಿದರೆ ಅದು ಅವರ ಮಕ್ಕಳ ಜಾತಕದಲ್ಲಿ ಪಿತೃದೋಷವಾಗಿ ಪ್ರತಿಫಲಿಸುತ್ತದೆ. ಹಿರಿಯರ ಪರಿಣಾಮವಾಗಿ ಅವರು ತಮ್ಮ ಜೀವನದಲ್ಲಿ ಕೆಟ್ಟ ಅನುಭವಗಳನ್ನು ಅನುಭವಿಸುತ್ತಾರೆ. ಈ ಪೂರ್ವಜರ ಆತ್ಮಗಳನ್ನು ಮೋಕ್ಷವನ್ನು ಪಡೆಯುವುದಿಲ್ಲ.
ಮತ್ತು ಅದರಿಂದ ಶಾಂತಿಯನ್ನು ಹುಡುಕುತ್ತಾ ಅಲೆದಾಡುತ್ತಿರುತ್ತಾರೆ. ಮಾಲೆಯ ಪೂಜೆಯಿಂದ ಅವರಿಗೆ ಪ್ರಾಪ್ತಿ ದೊರೆಯುತ್ತದೆ. ಈ ಮಾಲೆಯ ಅಮಾವಾಸ್ಯೆಗೆ ಸಂಪೂರ್ಣವಾಗಿ ಮನೆಯಲ್ಲೇ ಸರಳವಾಗಿ ಪೂಜೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಮನೆಯಲ್ಲಿ ಇರುವ ಹಿರಿಯರು ಪೂಜ್ಯರ ಫೋಟೋಗಳನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡುವತಕ್ಕದ್ದು. ಹೂಗಳಿಂದ ಅಲಂಕಾರ ಕೂಡ ಮಾಡ್ಬೋದು. ಇನ್ನು ಬಟ್ಟೆಯನ್ನು ಇಡುವವರಾದರೆ ಒಂದು ಬಿಂದಿಗೆ ಅಥವಾ ಮಡಕೆಯನ್ನಿಟ್ಟು ಅದರ ತುಂಬ ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಅದಕ್ಕೆ ಹಸಿ ದಾರವನ್ನು ಅರಿಶಿನ ನೀರಲ್ಲಿ ಅದ್ಬಿಟ್ಟು ಆ ಬಿಂದಿಗೆಗೆ ಕಟ್ಟಬೇಕಾಗುತ್ತೆ. ಮತ್ತು ಆ ಬಿಂದಿಗೆಯ ಮೇಲೆ ನೀವು ಹಿರಿಯರಿಗೆ ತಂದಿರುವ ಬಟ್ಟೆಗಳನ್ನು ಇಡಬೇಕಾಗುತ್ತೆ. ಅದಕ್ಕೆ ಪೂಜೆಯನ್ನು ಮಾಡಿ ಹಾಕಬೇಕಾಗತ್ತೆ. ನಿಮ್ಮ ಪೂಜ್ಯರಿಗೆ ಇಷ್ಟವಾಗುವ ಪದಾರ್ಥಗಳನ್ನೆಲ್ಲ ಇಲ್ಲಿ ಮಾಡಬೇಕಾಗುತ್ತೆ. ಸರಳವಾಗಿ ಮಾಡುವುದಾದರೆ ಅನ್ನ, ಸಾಂಬಾರು, 2 ಥರ ಪಲ್ಯ, ಕೋಸಂಬರಿ, ಪಾಯಸ ಮತ್ತು ವಡೆ ಮಾಡಿದ್ರೂ ಸಾಕು. ಕೆಲವರಿಗೆ ಕೆಲವು ಇಷ್ಟ ಇರುತ್ತೆ. ಆ ಥರ ನೀವು ಯಾವುದು ಪದಾರ್ಥಗಳನ್ನಾದರೂ ಬೇಕಾದರೆ ಮಾಡಿ ಇಡಬಹುದು ಅಥವಾ ಅಂಗಡಿಯಿಂದ ತಂದು ಕೂಡ ಅವರ ಎಡೆಗೆ ಇಡಬಹುದು. ಎಡೆಯ ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಸಾಂಬ್ರಾಣಿ ಎಲ್ಲರ ಮಕ್ಕಳಿಂದ ಹಿಡಿದು ದೊಡ್ಡವರ ಕೈಯಿಂದ ಸಾಂಬ್ರಾಣಿಯನ್ನು ಹಿರಿಯರಿಗೆ ಹಾಕಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಕಿರುವ ಎಡೆಯನ್ನು ಒಂದು ಕಾಗೆಗೆ ಇಡಬೇಕಾಗುತ್ತದೆ. ಇದನ್ನು ಕಾಗೆ ಮುಟ್ಟಿ ಸ್ವೀಕರಿಸಿದ ಮೇಲೆ ಮನೆಯವರೆಲ್ಲ ಕೂತು ಈ ಪ್ರಸಾದವನ್ನು ಅಥವಾ ಎಡೆಯನ್ನು ತಿನ್ನಬಹುದು. ಪಕ್ಷದಲ್ಲಿ ಕಾಗೆ ಆ ಎಡೆಯನ್ನು ಮುಟ್ಟದಿದ್ದರೆ ಏನು ಮಾಡಬೇಕೆಂಬುದನ್ನು ಕೂಡ ನಾನು ಈ ಬ್ಲಾಗ್ನಲ್ಲಿ ತಿಳಿಸ್ಕೊಡ್ತೇನೆ. ಅಂಥವರು ಆ ಎಡೆಯನ್ನು ಯಾವುದಾದರೂ ಹಸುವಿಗೆ ಇಡಬೇಕು. ಸಿಟಿಯಲ್ಲಿರುವವರಿಗೆ ಹಸುವು ಇರುವುದಿಲ್ಲ. ಅವರು ಕೂಡ ಈ ಎಲೆಯನ್ನು ತೆಗೆದುಕೊಂಡು ಹೋಗಿ ಒಂದು ಗಿಡದ ಬಳಿ ಇಟ್ಟು ಬರಬೇಕು. ನಂತರ ಎಲ್ಲರೂ ಊಟವನ್ನು ಸೇವಿಸಬೇಕು. ಈ ವ್ಲಾಗ್ನಲ್ಲಿ ನಾನು ನಿಮಗೆ ಪೂರ್ತಿ ವಿವರ ಕೊಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗುತ್ತೇನೆ. ಬಾಯ್.